ಎಷ್ಟೋ ಕಡೆ ಸಮಾರಂಭ ಸಮಾವೇಶ ಅಂತ ಭೂರಿ ಭೋಜನಗಳಿರುತ್ತೆ. ಜನ ಆಹಾರವನ್ನ ವ್ಯರ್ಥ ಮಾಡ್ತಾನೆ ಇರ್ತಾರೆ. ಆದ್ರೆ ಇಲ್ಲೊಂದು ಆಶ್ರಮದಲ್ಲಿ ನಮಗೆ ಹೊಟ್ಟೆ ತುಂಬಾ ಊಟ ಕೊಡಿ ಅಂತ ವೃದ್ಧರು ಮಕ್ಕಳು ಕೇಳ್ಕೊಳ್ತಿದ್ದಾರೆ. ಪಟ್ಟಕ್ಕಾಗಿ ಬಾಡೂಟ ಭೂರಿ ಭೋಜನ. ಈ ಆಶ್ರಮದವರಿಗೆ ತುತ್ತು ಅನ್ನಕ್ಕೂ ಪೀಕಲಾಟ. ಇಲ್ಲಿ ನೋಡಿ, ಬಾಡೂಟ ಭೂರಿ ಭೋಜನಗಳು ಇವೆಲ್ಲ ಪೊಲಿಟಿಷಿಯನ್ಸ್ ಹಂಗಾಮ. ಆದ್ರೆ ಇಲ್ಲೊಂದು ಆಶ್ರಮದಲ್ಲಿ ಊಟಕ್ಕೂ ಪರದಾಡೋ ಸ್ಥಿತಿ ಇದೆ. ಬೆಂಗಳೂರಿನಿಂದ ಜಸ್ಟ್ 18 ಕಿಲೋಮೀಟರ್ ದೂರವಿರೋ ಕೊತ್ತನೂರಿನಲ್ಲಿರೋ ಹೋಮ್ ಆಫ್ ಹೋಪ್ ಎಂಬ ವೃದ್ಧರು ಮಕ್ಕಳು ನಿರ್ಗತಿಕರ ಆಶ್ರಯ ತಾಣದಲ್ಲಿ ಹೊಟ್ಟೆ ತುಂಬಾ ಊಟ ಸಿಕ್ಕಿದ್ರೆ ಸಾಕು ಅನ್ನೋ ಪರಿಸ್ಥಿತಿ ಇದೆ. ಮೊದಲು ಈ ಆಶ್ರಮ ಚೆನ್ನಾಗಿನೇ ನಡೀತಿತ್ತು. ಆದ್ರೆ ಇತ್ತೀಚೆಗಿಂದ ದೇಣಿಗೆ ನೆರವು ಬರೋದು ನಿಂತಿದೆ. ಮಕ್ಕಳಿಂದ ಹಿಡಿದು ಸುಮಾರು 600ಕ್ಕೂ ಹೆಚ್ಚು ಜನರು ಇಲ್ಲಿದ್ದಾರೆ. ಆಟೋ ರಾಜ ಅನ್ನೋರು ಈ ಆಶ್ರಮ ನಡೆಸುತ್ತಿದ್ದಾರೆ. ಆದ್ರೆ ದೇಣಿಗೆ ಇಲ್ಲದೆ ಈಗ ಊಟಕ್ಕೆ ಪರದಾಡುವ ಪರಿಸ್ಥಿತಿ ಬಂದಿದೆ. ಒಂದು ಹೊತ್ತು ಊಟ, 2 ಹೊತ್ತು ನೀರು ಕುಡಿದು ಬದುಕುವ ಸ್ಥಿತಿ ನಿರ್ಮಾಣ ಆಗಿದೆ. ಮಕ್ಕಳಿಗೂ ಸರಿಯಾದ ವ್ಯವಸ್ಥೆಗಳಿಲ್ಲ. ನಮ್ಗೇನಾದ್ರೂ ಸಹಾಯ ಮಾಡ್ರಪ್ಪ ಅನ್ನೋ ವೃದ್ಧೆ ಕೂಗು ಕರಳು ಹಿಂಡುವಂತಿದೆ. ಊಟ ಸರಿಯಾಗಿ ಮಾಡ್ತಾ ಇಲ್ಲಪ್ಪ. ನನ್ನ ಕೈಲಿ ಏನೂ ಸಿಗ್ತಾ ಇಲ್ಲಪ್ಪ. ಏನು ಊಟ ಟೈಮಿಗೆ ಬರ್ತಾ ಇಲ್ಲ, ಏನೂ ಇಲ್ಲ. ಹಿಂಗಾಗೈತೆ ನನಗೆ. ಈ ಥರ ಆಗೈತೆಪ್ಪ. ಅಳಬೇಡಿ. ನನಗೆ ಯಾರಿಗೂ ಅನಾದಿಪ್ಪ. ನನಗೆ ಅಳಬೇಡ ಅಂತೀನಿ. ನನ್ನ ಸಂಕಟ ನನಗೆ ಬೆಂಕಿ ಆಗ್ತದಪ್ಪ ನನಗೆ. ಸರ್ಕಾರ, ರಾಜಕಾರಣಿಗಳು ಈ ಆಶ್ರಮದ ಕಡೆ ಗಮನ ಹರಿಸಿದ್ರೆ ಇಲ್ಲಿರೋ ವೃದ್ಧರು ಮಕ್ಕಳು 3 ಹೊತ್ತು ಹೊಟ್ಟೆ ತುಂಬಾ ಊಟ ಮಾಡಬಹುದು. ಆಡಂಬರಕ್ಕೆ, ತೋರ್ಪಡಿಕೆಗೆ ಕೋಟಿಗಟ್ಟಲೆ ಸುರಿಯುವವರು ಇಂತಹ ಆಶ್ರಮದತ್ತ ಒಂದು ಸಾರಿ ಕಣ್ಣು ಹರಿಸಿದ್ರೆ ಅದೆಷ್ಟೋ ನಿರಾಶ್ರಿತರು ನೆಮ್ಮದಿಯಿಂದ ಇರಬಹುದು. ಮಂಜುನಾಥ್ ಚಂದ್ರ, ಕ್ರೈಮ್ ಬ್ಯೂರೋ, ನ್ಯೂಸ್ 18, ಬೆಂಗಳೂರು.